ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಂಡ್ಯ ದುರ್ಗ ಯಶವಂತ್. ಫ್ರೆಂಡ್ಸ್, ಹೆಂಗಿತ್ತು ಮ್ಯಾಚ್ ನೋಡಿದ್ರಲ್ಲ? ನಮ್ಮ RCB ಡಿಫೆಂಡಿಂಗ್ ಚಾಂಪಿಯನ್ಸ್ ಅವ್ರ ಎಂಟ್ರಿ ಹೆಂಗಿತ್ತು? ಗುಡುಗು ಸಿಡ್ಲು ಮಳೆ ತರ ಬಂದ್ಬಿಟ್ರು. ಬಂದು ಸಖತ್ತಾಗಿ ಹೊಡೆದು ಫಸ್ಟ್ SRH ಮೇಲೆ ಫಸ್ಟ್ ವಿನ್ ಆಗ್ಬಿಟ್ಟು ಹೊರಟ್ರು. RCB ಅವರು ಟಾಸ್ ಗೆಲ್ತಿದಂಗೆನೆ ಬಾಲಿಂಗ್ ತಗೊಂಡು ಒಳ್ಳೆ ಕೆಲಸನೇ ಮಾಡಿದ್ರು. ಅಂಡ್ SRH ಅವರು 201 ಟಾರ್ಗೆಟ್ ಕೊಟ್ಟಿದ್ದು. ಅದ್ರಲ್ಲಿ ಜಾಸ್ತಿ ಆಲ್ಮೋಸ್ಟ್ ರನ್ ಮಾಡಿದ್ದು ಯಾರು ಅಂದ್ರೆ ಇಶಾನ್ ಕಿಶನ್ ಅವರು. ಆಕ್ಚುಲಿ ಒಳ್ಳೆ ಚೆನ್ನಾಗೇ ಇನ್ನಿಂಗ್ಸ್ ಮಾಡಿದ್ರು. ಆದ್ರೆ ನಮ್ ಜಕಪ್ಪ ಡುಫಿ ಅವರು ಎಂತ ಬಾಲಿಂಗ್ ಮಾಡಿದ್ರು ಗುರು. ಅವ್ರು ಬಾಲಿಂಗ್ ಮಾಡಿದ್ರೆ ಫುಲ್ ಕಳ್ದೊಯ್ತಾ ಇದೆ. ನಮ್ಮ RCB ಎಂಟ್ರಿ ಕೊಡ್ತಿದ್ದಂಗೆ ಅವ್ರಿಗೊಂಥರ ಎನರ್ಜಿ ಬಂದಂಗೆ ಆಗ್ಬಿಟ್ಟಿರ್ಬೇಕು. ಸೆಕೆಂಡ್ನೇ ಓವರಲ್ಲಿ 2 ವಿಕೆಟ್ ಡಮಾರ್, ಇಬ್ರು ಓಪನಿಂಗ್ಸ್ನೇ ಡಮಾರ್. ಹಂಗೆ ಮಣಿಸ್ಬಿಟ್ಟು ಕಳಿಸ್ಬಿಟ್ರು ವಾಪಸ್ ಹೋಗಿ ಅಂತ. ಮತ್ತೆ ಅದು ನೆಕ್ಸ್ಟ್ 3ನೇ ಓವರಲ್ಲಿ ಇನ್ನೊಂದು ವಿಕೆಟ್. 6 ಸಖತ್ತಾಗಿ ಆರಾಮಾಗಿ ಬಂದ್ರು. ಅವ್ರು ಬಾಲಿಂಗ್ ಮಾಡಿದ್ರು, 3 ವಿಕೆಟ್ ಕಿತ್ತ ಆರಾಮಾಗಿ ಹೋದ್ರು. 3 ವಿಕೆಟ್ ಬಿದ್ದಾದ್ಮೇಲೆ ಸ್ವಲ್ಪ ರನ್ ಜಾಸ್ತಿ ಚೆನ್ನಾಗಿ ಮಾಡಿ 6 ಬೌಂಡ್ರೀಸ್ಗಳನ್ನ ಸ್ವಲ್ಪ ಚೆನ್ನಾಗಿ ಆಡಿ 201 ಹೊಡೆದು 202 ಟಾರ್ಗೆಟ್ ಕೊಟ್ರು. ಬಟ್ ಅಸ್ಲಿ ಮಜಾ ಯಾವಾಗ ಅಂದ್ರೆ ನಮ್ದು ಚೇಸಿಂಗ್ ಸ್ಟಾರ್ಟ್ ಆದಾಗ. ಏನ್ ಸಖತ್ ಸ್ಟಾರ್ಟಿಂಗು. ಫಸ್ಟ್ ಫಿಲಿಪ್ ಸಾಲ್ಟ್ ಅವ್ರು ಬಂದ್ರು, 2 4 ಹೊಡೆದ್ರು, ಆಮೇಲೆ ಔಟ್ ಆಗೋರು. ನಾನು ಔಟ್ ಆಗಿದ್ದು ನೋಡ್ಬಿಟ್ಟು ಫುಲ್ ಟೆನ್ಷನ್ ಆಗೋದೆ. ಅಯ್ಯೋ ಏನಪ್ಪ ಹಿಂಗ್ ವಿಕೆಟ್ ಬಿದ್ದು ಹೋಗ್ಬಿಡ್ತಲ್ಲ, ನೆಕ್ಸ್ಟ್ ಇದೇ ತರ ಆಗೋರು ಏನಪ್ಪ ಕತೆ ಅಂತ ಫುಲ್ ತಲೆ ಕೆಟ್ಟೋಗಿತ್ತು. ಬಟ್ ಆದ್ರೆ ನಮ್ಮ ಪಡಿಕ್ಕಲ್ ಅವ್ರು ಬಂದ್ಬಿಟ್ಟು ಬಾಲು ನೆಲಕ್ಕಿರಕ್ಕೆ ಜಾಸ್ತಿ ಆಕಾಶದಲ್ಲೇ ಆಡ್ತಾ ಇತ್ತು. 4 6 ಅಂದ್ಬಿಟ್ಟು ಬೇಗ ಫಾಸ್ಟೆಸ್ಟ್ ಹಾಫ್ ಸೆಂಚುರಿ ಮಾಡ್ಬಿಟ್ರು. ಟೋಟಲ್ ಆಗಿ 26 ಬಾಲ್ಗೆ 62 ರನ್ ನೋಡ್ಬಿಟ್ಟು ಔಟ್ ಆಗ್ಬಿಟ್ರು. ಅದು ಹೆಂಗೆ ತುದಿಗ್ ಟಚ್ ಆಗೋಯ್ತು ಬಾಲು, ಸೊ ಹೈಟ್ ಹೋಗ್ಬಿಟ್ಟು ವಿಕೆಟ್ ಆಗ್ಬಿಟ್ರು. ಅದಾದ್ಮೇಲೆ ಪಟ್ಟಿದಾರ್ ಸರ್ ಬಂದ್ಬಿಟ್ಟು 12 ಬಾಲಿ 31 ರನ್, ಒಳ್ಳೆ ಇನ್ನಿಂಗ್ಸ್, ಒಳ್ಳೆ ಸ್ಟ್ರೈಕ್ ರೇಟು, ಸಕ್ಕದಾಗಿ ಆಡ್ತಿದ್ರು. ಆಮೇಲೆ ಅವ್ರು ಔಟ್ ಆಗಿದ ತಕ್ಷಣ ಅವ್ರ ರಿಯಾಕ್ಷನ್ ನೋಡ್ಬೇಕಿತ್ತು. ಅವ್ರಿಗೆ ಫಸ್ಟ್ ಆಫ್ ಆಲ್ ಇಷ್ಟನೇ ಆಗಿರೋದು ಔಟ್ ಆಗಿದ್ದು. ಹಂಗೆ ಯಾಕೆ ಹೊಡೆದ್ಬಿಟ್ಟೆ ಅಂತ ಫುಲ್ ಫ್ರಸ್ಟ್ರೇಷನ್ ಆಗ್ಬಿಟ್ರು ಅವ್ರುವೆ. ಬಟ್ ನನಗಂತೂ ತಲೆ ಕೆಡ್ಸ್ಕೊಳ್ಳಿಲ್ಲ. ಬಟ್ ನನಗೆ ಎಲ್ಲಿ ಬೇಜಾರಾಗಿತ್ತು ಅಂದ್ರೆ ಜಿತೇಶ್ ಶರ್ಮಾ ಬಂದ್ಬಿಟ್ಟು ಬತ್ತಿದ್ದಂಗೆ ಹೊಡೆಯಕ್ಕೆ ಹೋಗ್ಬಿಟ್ಟು ಔಟ್ ಆಗ್ಬಿಟ್ರಲ್ಲ ಗುರು. ಅವ್ರು ಔಟ್ ಆಯ್ತಿದ್ದಂಗೆನೆ ನನಗಂತೂ ಅಯ್ಯೋ, ಎಷ್ಟು ಈಸಿ ಗೆಲ್ಲೋ ಮ್ಯಾಚ್ನ ಯಾಕಪ್ಪ ಹಿಂಗ್ ಮಾಡ್ತಾ ಇದಾರೆ ಇವರು. ಬಟ್ ಆದ್ರೂ ಗೆಲ್ತಾರೆ ಅಂತ ಒಳ್ಳೆ ನಂಬಿಕೆನೇ ಇತ್ತು, ಯಾಕಂದ್ರೆ ಎಲ್ಲ ಚೆನ್ನಾಗಿ ಒಳ್ಳೆ ಇನ್ನಿಂಗ್ಸೇ ಮಾಡಿದ್ರು. ಅದಾದ್ಮೇಲೆ ನಮ್ ವಿರಾಟ್ ಕೊಹ್ಲಿ ಸರ್ ಬಂದು ಕರೆಕ್ಟಾಗಿ ಆರಾಮಾಗಿ ಹಾಫ್ ಸೆಂಚುರಿ ಹೊಡೆದು ಕಂಪ್ಲೀಟ್ ಮಾಡಿದ್ರು. ಅವ್ನು ನೋಡಿರೋ ಮಟ್ಟಿಗೆ ನಾನು RCB ಅವರೆಲ್ಲ ಯಾವಾಗ ವಿರಾಟ್ ಕೊಹ್ಲಿ ಸರ್ ಹಾಫ್ ಸೆಂಚುರಿ ಹೊಡಿತಾರೋ ಅವಾಗೆಲ್ಲ RCB ವಿನ್ ಆಗೈತೆ. ಲಾಸ್ಟ್ ಇಯರ್ ಹಂಗೆ ಆಗಿತ್ತು ಆಲ್ಮೋಸ್ಟ್. ಈ ಸರಿನೂ ಹಂಗೆ ಆಗ್ಬೋದೇನೋ ನೋಡೋದ. ನಾನಂತೂ ಮುಂಚೆನೆ ಫಿಕ್ಸ್ ಆಗ್ಬಿಟ್ಟಿದೆ, ಪಕ್ಕ ಇವರು 16 ಓವರ್ ಅಷ್ಟಲ್ಲೇ ಕಂಪ್ಲೀಟ್ ಮ್ಯಾಚ್ ಮುಗಿಸ್ಬಿಡ್ತಾರೆ ಅಂತ. ಯಾವಾಗ ಅವರು ಜಿತೇಶ್ ಶರ್ಮಾ ಅವ್ರದ್ದು ವಿಕೆಟ್ ಬಿದ್ಬಿಟ್ಟು ಸ್ವಲ್ಪ ಟೆನ್ಷನ್ ಆಯ್ತು. ಬಟ್ ನಮ್ ವಿರಾಟ್ ಕೊಹ್ಲಿ ಸರ್ ಇರ್ಬೇಕಾದ್ರೆ ಎಂತೂ ಭಯ ಪಡ್ಬೇಕು ನಾವು. ಬತ್ತಿನ ಕೊನೆದು ಇನ್ನೊಂದು ವಿನ್ನಿಂಗ್ ಮ್ಯಾಚ್ಗೆ ಇನ್ನೊಂದು 20 ರನ್ ಐತೆ ಅನ್ನಂಗೆನೆ 6 4 ಹೊಡೆದ್ಬಿಟ್ಟು ಮ್ಯಾಚ್ನೇ ಕಂಪ್ಲೀಟ್ ಮಾಡ್ಬಿಟ್ರು. ನಾನು ಅದ್ ನೋಡ್ಬಿಟ್ಟು ಫುಲ್ ಡಂಕಣಕ ಅಂತ ಕುಣಿಯೋದೇ ಸ್ಟಾರ್ಟ್ ಆಗ್ಬಿಟ್ಟು ಈಗ ಬಂದ್ಬಿಟ್ಟು ನಿಮ್ಗೆ ರಿವ್ಯೂ ಕೊಡ್ತಾ ಇದೀನಿ. ಇನ್ನು ನಾಳೆ ಇರೋದು ಮುಂಬೈ ಇಂಡಿಯನ್ಸ್ ವರ್ಸಸ್ KKR. ಅವ್ರ ಬಗ್ಗೆ ನಾನು ಮಾತಾಡ್ಬೇಕು ಅಂತ ಹೇಳಿ ವಿಡಿಯೋ ಮಾಡ್ತೀನಿ, ಇಲ್ಲಾಂದ್ರೆ ನಮ್ಮ RCB ಬಂದಾಗ ಮಾತ್ರ ಮಾಡ್ತೀನಿ. ಓಕೆ, ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದೇ ತರ ವಿಡಿಯೋಸ್ ಕೊಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್, ಬಾಯ್.